ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಲೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬುದ್ಧ ಪೂರ್ಣಿಮೆ ಆಚರಿಸಲು ಎರಡನೆಯ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಇದೇ ತಿಂಗಳು 23ನೇ ತಾರೀಕಿನಂದು ಭಗವಾನ್ ಬುದ್ಧ ಪೂರ್ಣಿಮೆ ಇರುವುದರಿಂದ ಮಾಲೂರಿನಲ್ಲಿ ಅದ್ದೂರಿಯಾಗಿ ಆಚರಿಸಲು ಪೂರ್ವಭಾವಿ ಸಭೆಯನ್ನ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಆನೇಕಲ್ ಸಂಘಟನೆಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಮರಸೂರು ಕೃಷ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನ ತ್ಯಜಿಸಿ ಈ ದೇಶದ ಮೂಲ ಧರ್ಮವಾದ ಬೌದ್ಧ ಧರ್ಮವನ್ನು ಅಪ್ಪಿಕೊಂಡರು. ಹಿಂದೂ ಧರ್ಮದಲ್ಲಿ ಇರುವಂತಹ ಅಸ್ಪೃಶ್ಯತೆ ಜಾತಿ ಪದ್ಧತಿಯಿಂದ ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು. ನಾವು ಅವರು ತೋರಿದ ದಾರಿಯಲ್ಲಿ ಸಾಗಬೇಕು. ಆದ್ದರಿಂದ ಅರ್ಥಪೂರ್ಣವಾಗಿ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮವನ್ನ ಮಾಲೂರಿನ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿಗಳ ಮೆರವಣಿಗೆ ಮಾಡುತ್ತೇವೆ. ನಂತರ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬುದ್ಧ ಪೂರ್ಣಿಮೆ ಪ್ರಯುಕ್ತ ಬಂತೇಂಜಿಗಳಿಂದ ಬುದ್ಧರ ಜಯಂತಿ ಆಚರಣೆ ಮಾಡುತ್ತೇವೆ. ನಂತರ ಗೀತಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆದ್ದರಿಂದ ಮಾಲೂರಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಬುದ್ಧ ಅನುಯಾಯಿಗಳು ಭಾಗವಹಿಸಬೇಕು. ಮಾಲೂರಿನ ಧಮ್ಮಚಿಂತಕಿಯರಾದ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ತಪ್ಪದೇ ಭಾಗವಹಿಸಬೇಕು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ಆನೇಕಲ್ನ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಮರಸೂರ ಎಂ ಕೃಷ್ಣಪ್ಪ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಯುವಕ ಸಂಘದ ಪದಾಧಿಕಾರಿಗಳಾದ ರಾಜ್ಯ ಮಹಿಳಾ ಅಧ್ಯಕ್ಷೆ ರೇಣುಕಾ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಂತಾಮಣಿ, ಉದಯಕವಿ ರವಿಚಂದ್ರ ಎಸ್, ಉಪಾಧ್ಯಕ್ಷ ಮಣಿಗಾನಹಳ್ಳಿ ವಿ ಶ್ರೀನಿವಾಸ್, ಕಲಾವಿದರ ದೊಡ್ಡಪುರ ಚಂದ್ರು, ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹಗರ್ಜನೆಯ ರಾಜ್ಯಾಧ್ಯಕ್ಷ ಮಂಜುನಾಥ್, ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷೆ ಕೀರ್ತನಾ, ಮಂಜು, ಲಕ್ಷ್ಮಮ್ಮ, ಮೀಸೆ ರಾಜಣ್ಣ, ಜೈ ಭೀಮ್, ಗಣೇಶ್, ಶಶಿಕುಮಾರ್, ರಮೇಶ್, ಆನಂದ್, ಬೈರಾ ಮಾಲೂರು ಇನ್ನಿತರರು ಉಪಸ್ಥಿತರಿದ್ದರು. ನಮಗೆ ಗೊತ್ತೇ ಇದೆ, ಈಗಿನ ಚರಿತ್ರೆಯಲ್ಲಿ ಬುದ್ಧ ಭಗವಾನರು ಚರಿತ್ರೆಯಾಗಿ ಉಳಿದುಕೊಂಡಿದ್ದಾರೆ. ಸಮಾಜದಲ್ಲಿ ಅವರ ವಿಚಾರಧಾರೆಗಳಾಗಿರ್ಬೋದು, ಇವ್ಯಾವ ಕೂಡ ಈ ಭಾರತ ದೇಶದಲ್ಲಿ ಯಾವ ಜನಕ್ಕೆ ಮುಟ್ಟಬೇಕೋ ಅವ್ರಿಗೆ ಮುಟ್ತಾ ಇಲ್ಲ. ಹಾಗಾಗಿ ಈ ಭೂಗತವಾಗಿರ್ತಕ್ಕಂಥ ಈ ಚರಿತ್ರೆಗಳನ್ನೆಲ್ಲ ಹೊರಗಡೆ ತೆಗೆದಿದ್ದು ಮೊದಲು ಬಾಬಾ ಸಾಹೇಬ್. ಹಾಗಾಗಿ ಅವರು ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲಾರೆ ಅಂತ ಹೇಳ್ಬಿಟ್ಟು ಬೌದ್ಧ ಧರ್ಮಕ್ಕೆ ಸೇರಿಕೊಂಡರು. ಹಾಗಾಗಿ ಇದು ಬಾಬಾ ಸಾಹೇಬರ ಆಶಯ, ಬುದ್ಧ ಜಯಂತಿ ಅಂತಕ್ಕಂಥದ್ದು ಬುದ್ಧ ಪೂರ್ಣಿಮೆ. ಹಾಗಾಗಿ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬರ ಆಶಯಗಳನ್ನು ನೆರವೇರಿಸುವ ನಿಟ್ಟಿನಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಡಾಕ್ಟರ್ ಮರಸೂರು ಕೃಷ್ಣಪ್ಪ ಸರ್ ಅವರು ಮುಂದೆ ಬಂದು ಬುದ್ಧ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಅವರ ವಿಚಾರಗಳನ್ನು ಇಡೀ ಸಮಾಜಕ್ಕೆ ನಾವು ಮುಟ್ಟಿಸಬೇಕಾಗಿದೆ. ಸಾಮಾನ್ಯವಾಗಿ ಇಂಥ ಕೆಲಸಗಳು ಯಾರು ಮಾಡ್ತಾ ಇಲ್ಲ, ನಾವು ಮಾಡಬೇಕು ಆ ಕೆಲಸಗಳಂತ ಹೇಳ್ತಾ ಕೈಗೆತ್ತಿಕೊಂಡು ಮುಂದೆ ಬಂದು ಇವತ್ತು ಮಾಲೂರಿನಲ್ಲಿ ಅದ್ದೂರಿಯಾಗಿ ಒಂದು ಬುದ್ಧ ಜಯಂತಿಯನ್ನು ಮಾಡಬೇಕು ಅಂತ ಮುಂದಾಗಿದ್ದಾರೆ. ಅವರಿಗೆ ನಾನು ಇಲ್ಲಿ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಕೃಷ್ಣಪ್ಪ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಇದು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿದ್ದಲ್ಲ, ಬುದ್ಧ ಇಡೀ ವಿಶ್ವಕ್ಕೆ ಬೆಳಕು. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತಾರೆ. ಜೈ ಭೀಮ್. ಏನಿದಿನ ನಾವು 23ನೇ ತಾರೀಕು ಬುದ್ಧ ಜಯಂತಿ ಪ್ರಯುಕ್ತ ಬುದ್ಧ ಜಯಂತಿಯನ್ನು ಮಾಡಲು ನಾವೆಲ್ಲರೂ ಇವತ್ತು ದಿನ ಎಲ್ಲ ಅಂಬೇಡ್ಕರ್ ಯುವಕ ಸಂಘ ಪದಾಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮರೆಲ್ಲ ಒಗ್ಗೂಡಿ ಇವತ್ತು ಸೇರಿ ನಾವು ಒಂದು ಪೂರ್ವ ಸಭೆಯನ್ನು ಮಾಡಿಕೊಂಡ್ರಿ. ಯಾವ ಥರ ಕಾರ್ಯಕ್ರಮ ಮಾಡಬೇಕು, ಯಾವ ಥರ ಕಾರ್ಯಕ್ರಮ ಇರಬೇಕು, ಏನೇನು ಇರಬೇಕು ಕಾರ್ಯಕ್ರಮದಲ್ಲಿ ನಾವೆಲ್ಲ ಯೋಚನೆ ಮಾಡಿ ಒಂದು ಹಂತಕ್ಕೆ ಬಂದಿದ್ರಿ. 23ನೇ ತಾರೀಕು 3 ಅಂಬೇಡ್ಕರ್ ಪಲ್ಲಕ್ಕಿ, ಬುದ್ಧ ಪಲ್ಲಕ್ಕಿ ಮತ್ತು ಬಸವಣ್ಣ ಪಲ್ಲಕ್ಕಿ ಮಾಡಿ ನಾವು ಕ್ಯಾಂಡಲ್ ಮುಖಾಂತರ ಬುದ್ಧ ಜಯಂತಿ ಮಾಡ್ತೀರ ಹೇಳುತ್ತಾ ನಾವು ಮಾತನ್ನು ಮುಗಿಸ್ತೀರಿ. ಜೈ ಭೀಮ್. ಬುದ್ಧನ ಜಯಂತಿ ಒಂದು ಆಚರಣೆ ಮಾಡಬೇಕು ಅಂತೇಳಿ ಪೂರಸಭೆಯನ್ನು ನಮ್ಮನ್ನೆಲ್ಲ ಆನೇಕಲಿಂದ ಬರಮಾಡ್ಕೊಂಡಿದ್ವಿ. ಹಾಗಾಗಿ ಈ ಸಭೆ ಎಲ್ಲ ಚೆನ್ನಾಗಿ ಒಂದು ರೂಪುಗೊಂಡಿದೆ. ಏನೇನು ಕಾರ್ಯಕ್ರಮ ಮಾಡಬೇಕು, ಏನೇನು ಕಾರ್ಯಕ್ರಮ ಮಾಡಬಾರ್ದು ಅನ್ನೋದು ಸಹ ಎಲ್ಲರೂ ಚರ್ಚೆಗಳು ಮಾಡಿದ್ದಾರೆ. ಎಲ್ಲರೂ ಈ ಪದಾಧಿಕಾರಿಗಳು ಎಲ್ಲರೂ ಸೇರಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮತ್ತು ಮರಸೂರು ಕೃಷ್ಣಪ್ಪನವರು ಡಾಕ್ಟರ್ ಮರಸೂರು ಕೃಷ್ಣಪ್ಪರು ಹಲವಾರು ಕಾರ್ಯಕ್ರಮಗಳು ಯಶಸ್ವಿಯಾಗಿರೋದ್ರಿಂದ ಮಾಲೂರಲ್ಲಿ ಒಂದು ಬುದ್ಧನ ಜಯಂತಿ ಒಂದು ಯಶಸ್ವಿಯಾಗಬೇಕು ಅಂತೇಳಿ ಪಲ್ಲಕ್ಕಿ ಮುಖಾಂತರ ಬುದ್ಧನ ಒಂದು ಮೆರವಣಿಗೆ, ಪಂಜಿನ ಮೆರವಣಿಗೆ ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನು ಎಲ್ಲ ಒಂದು ನಾನೇ ಒಂದು ಕೈಯಿಂದ ಖರ್ಚಾಕಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಸಭೆಯಲ್ಲಿ ಹೇಳಿ ಜೈ ಭೀಮ್ ವಂದನೆಗಳು.